ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗುವುದು ಸರ್ವೇಸಾಮಾನ್ಯ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಮೊಣಕಾಲಿನ ಸಮಸ್ಯೆ ಕಾಣಿಸಿಕೊಳ್ಳುವುದು ಸಹಜ. ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಅನುಚಿತ ವ್ಯಾಯಾಮ, ಮೊಣಕಾಲು ಚಿಪ್ಪಿನ ಸವೆತ, ಹೀಗೆ ಅನೇಕ ಕಾರಣಗಳಿಂದ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತೆ. ಒಮ್ಮೆ ಈ ನೋವು ಕಾಣಿಸಿಕೊಂಡ್ರೆ ಸಾಕು, ಜೀವನೋತ್ಸಾಹ ಕುಂದಿಬಿಡುತ್ತೆ. ಮೊಣಕಾಲು ನೋವು ಅನುಭವಿಸಿದವರಿಗೆ ಆ ಕಷ್ಟ ಎಂಥದ್ದು ಅನ್ನೋದು ಗೊತ್ತು. ಆ ನೋವಿನಿಂದ ಹೊರಬರುವುದು ನಿಜಕ್ಕೂ ಕೂಡ ಕಷ್ಟ. ಹಾಗಾದ್ರೆ ಇದಕ್ಕೆ ಸೂಕ್ತ ಪರಿಹಾರವಿದೆಯಾ? ಶಾಶ್ವತವಾಗಿ ಈ ಮೊಣಕಾಲು ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆಯಬಹುದಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ ಅದಕ್ಕೆ ಉತ್ತರ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮೂಲಕ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ರಾಹುಲ್ ಪುರಿ ಅವರು ಹಾಗೆ ಡಾಕ್ಟರ್ ದೀಪ್ತಿ ಕೆಬಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮೊಣಕಾಲು ಸಮಸ್ಯೆಯ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲಿಗೆ ಕಾರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಪ್ರಮುಖವಾಗುತ್ತೆ. ಏನು ಕಾರಣಗಳು ಅಂತ? ಸೊ ಮೊಣಕಾಲು ಸೌದು ಹೋಗುವ ತೊಂದರೆ ಕಾಮನ್ ಆಗಿ ನಾವು ಆಸ್ಟಿಯೋ ಆರ್ಥರೈಟಿಸ್ ಇಂದ ಆಗತ್ತೆ ಅಂತ ಹೇಳ್ತೀವಿ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಸೌದು ಹೋಗುವ ತೊಂದರೆ. ಜನರಲಿ ವಯಸ್ಸಾದಮೇಲೆ ಒಂದು 45-50 ಆದಮೇಲೆ ಯಾರು ಜಾಸ್ತಿ ವೇಟ್ ಅವ್ರು ಇರ್ತಾರೆ, ಎಕ್ಸಸೈಸ್ ಅಷ್ಟೊಂದು ಮಾಡಲ್ಲ, ಕೆಲವರಿಗೆ ಕಾಲು ಶೇಪ್ ಮುಂಚೆಯಿಂದಾನೇ ಸ್ವಲ್ಪ ಬೇರೆ ಥರದಿರುತ್ತೆ, ಅವರು ಸ್ಪೆಷಲಿ ನಮ್ಮಲ್ಲಿ ನೆಲದ ಮೇಲೆ ಕೂರೋದು, ಚಕ್ಲು ಬಕ್ಕಲು ಹಾಕೋ ಅಭ್ಯಾಸ ಇರುತ್ತೆ. ಸೊ ಇವೆಲ್ಲದರಿಂದ ಜಾಯಿಂಟ್ ಮೇಲೆ ಜಾಸ್ತಿ ಲೋಡ್ ಬಿದ್ದು ಅದು ಸೌದು ಹೋಗುತ್ತೆ. ಸೊ ಕಾರ್ಟಿಲೇಜ್ ಅಂಶ ಫಸ್ಟ್ ಸೌದು ಹೋಗುತ್ತೆ, ಅದಾದಮೇಲೆ ಮೂಳೆ ಟಚ್ ಆಗೋ ಪೊಸಿಷನಲ್ಲಿ ಬರುತ್ತೆ. ಸೊ ಆಗ ಪೇಷಂಟ್ಸಿಗೆ ನಾರ್ಮಲ್ ಥರ ನಡೆಯೋಕ್ಕೆ ತೊಂದರೆ, ಎದ್ದೇಳಕ್ಕೆ ತೊಂದರೆ, ಮಲ್ಗಿ ಇಳಿಬೇಕಂದ್ರೆ ತೊಂದರೆ ಆಗುತ್ತೆ. ಸೊ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂದರೆ ಜೀವನ ಶೈಲಿ ನಾರ್ಮಲ್ ಆಗಿ ಅವ್ರು ಏನೇನು ಮಾಡ್ತಾರೆ ಅದರಲ್ಲೂ ಕಷ್ಟ ಆಗುತ್ತೆ. ಸೊ ಈ ಥರ ಸ್ಲೋಲಿ ಪ್ರೋಗ್ರೆಸ್ ಆಗ್ತಾ ತೊಂದರೆ ಜಾಸ್ತಿ ಆಗೋಗುತ್ತೆ. ಎಸ್ ಸರ್. ಡಾಕ್ಟರ್ ದೀಪ್ತಿ ಅವರೇ, ಈಗ ಆರ್ಥರೈಟಿಸ್ ಬಗ್ಗೆ ಹೇಳ್ತಾ ಇದ್ರು, ಅದರಲ್ಲೂ ಆಸ್ಟ್ರಿಯೋ ಆರ್ಥರೈಟಿಸಿಂದ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಈ ಆರ್ಥರೈಟಿಸ್ ಸಮಸ್ಯೆ ಅನ್ನೋದು ಈಗ ಏಜ್ ಕ್ಯಾಟಗರಿ ವೈಸ್ ನಾವು ಮಾತನಾಡೋದಾದ್ರೆ ಇಂಥವರಿಗೆ ಬರುತ್ತೆ ಅಂತ ಇವಾಗ ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಹೇಗೆ ಅದನ್ನ ಈ ಮೊಣಕಾಲು ಸಮಸ್ಯೆಗೆ ಕಾರಣ ಅಂತ ಪರಿಗಣಿಸಲಾಗುತ್ತೆ? ಮುಖ್ಯವಾಗಿ ಅದು ವಯಸ್ಸಾಗ್ತಾ ಕಾಣಿಸೋ ಅಂತ ಸಮಸ್ಯೆ. ಅದ್ರ ಜೊತೆಗೆ ಬೇರೆ ಫ್ಯಾಕ್ಟರ್ಸ್ ಇದ್ರೂ, ಉದಾಹರಣೆಗೆ ನೀವು ಹೇಳಿದ ಹಾಗೇನೆ ವೇಟ್ ಹೆಚ್ಚಾಗಿ ಇರೋದು, ಎಕ್ಸಸೈಸ್ ಕಡಿಮೆ ಮಾಡೋದು, ಇಲ್ಲ ಹಿಂದೆ ಯಾವಾಗಲಾದರೂ ಮೊಣಕಾಲು ಹತ್ತಿರದಲ್ಲಿ ಯಾವುದಾದ್ರೂ ಫ್ರ್ಯಾಕ್ಚರ್ ಆಗಿರೋದು, ಈ ಎಲ್ಲ ಕಾರಣಗಳು ಇರ್ಬೋದು. ಬೇರೆ ಥರದ ರುಮೆಟಾಯ್ಡ್ ಆರ್ಥರೈಟಿಸ್ಗಳು, ಅಂದರೆ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತಲ್ಲ, ವಯಸ್ಸಾಗ್ತಾ ಬರುವಂಥ ಡಿಜೆನರೇಟಿವ್ ಸವಿತಾ ಇರುವಂಥ ಆರ್ಥರೈಟಿಸ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ರುಮೆಟಾಯ್ಡ್ ಆರ್ಥರೈಟಿಸ್ ಬೇರೆ ರೀತಿಯಾದಂತಹ ಆರ್ಥರೈಟಿಸ್ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದಾನು ಮೊಣಕಾಲು ಸವಿಯೋದು ಆಗಬಹುದು. ಹೆಚ್ಚಾಗಿ ನಾವು ಇದನ್ನ ಅಬ್ಸರ್ವ್ ಮಾಡೋದು ವಯಸ್ಸಾಗ್ತಾ ಅದು ಮುಖ್ಯವಾದ ಕಾರಣ. ಈಗ ಡಾಕ್ಟರ್, ಈಗ ಯಾವ ಸ್ಟೇಜಲ್ಲಿ ಈ ಒಂದು ರಿಪ್ಲೇಸ್ಮೆಂಟ್ ಅನ್ನ ತಾವು ಸಜೆಸ್ಟ್ ಮಾಡ್ತೀರಿ ಅಂತ? ಸೊ ಈಗ ಆಬ್ವಿಯಸ್ಲಿ ಅರ್ಲಿ ಸ್ಟೇಜಸಲ್ಲಿ ನಾವು ಆದಷ್ಟು ಇದನ್ನು ಕನ್ಸರ್ವೇಟಿವ್ ಮೆಷರ್ಸ್ ಅಂತ ಟ್ರೀಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ಕನ್ಸರ್ವೇಟಿವ್ ಮೆಷರ್ಸಲ್ಲಿ ಮುಖ್ಯವಾಗಿ ಪೇಷಂಟನ್ನು ಲೈಫ್ ಸ್ಟೈಲ್ ಸರಿ ಮಾಡೋದು. ಸೊ ಲೈಫ್ ಸ್ಟೈಲಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ವೇಟನ್ನು ಕಂಟ್ರೋಲ್ ಮಾಡೋದು. ನಾವು ನೋಡ್ತೀವಿ ಪೇಷಂಟ್ಸು ಯಾರು ವೇಟ್ ಕಡಿಮೆ ಮಾಡ್ತಾರೆ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಅಟ್ಲೀಸ್ಟ್ ನೋವಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ನೋವು ಫುಲ್ ಹೋಗುತ್ತೆ ಅಂತ ಹೇಳಲ್ಲ, ಬಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಕೆಲವು ಆ್ಯಕ್ಟಿವಿಟೀಸ್, ನಾವು ಮೆಟ್ಲು ಹತ್ತುವಾಗ ಇಳಿಯುವಾಗ ಬಾಡಿ ವೇಟ್ 3 times ಅಷ್ಟು ಲೋಡ್ ಮಂಡಿ ಮೇಲೆ ಬೀಳುತ್ತೆ. ಸೊ 3-4 kgs ಸಹ ಕಡಿಮೆ ಮಾಡಿದ್ರು ಆಲ್ಮೋಸ್ಟ್ 8 to 10 kgs ಲೋಡ್ ಮಂಡಿ ಮೇಲೆ ಕಡಿಮೆ ಆಗ್ಬೋದು. ಸೊ ವೇಟ್ ಮ್ಯಾನೇಜ್ಮೆಂಟ್ ಇಸ್ ನಂಬರ್ 1. ಎರಡನೇದು ಮಸಲ್ ಸ್ಟ್ರೆಂಥನಿಂಗ್, ಅಂದರೆ ಸ್ಪೆಷಲಿ ಹಿಪ್ಸಲ್ಲಿ, ಥೈಸಲ್ಲಿ, ಕೋರ್ ಮಸಲ್ಸ್ ಅಂತ ನಾವು ಹೇಳ್ತೀವಿ. ಇವೆಲ್ಲ ಮಸಲ್ಸನ್ನು ನಾವು ಸ್ಟ್ರೆಂಥನ್ ಮಾಡಿದರೆ ಮಂಡಿ ಮೇಲೆ ಲೋಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಿಂದ ಸಹ ವೇರ್ ಆ್ಯಂಡ್ ಟೈರ್ ಪ್ರೋಸೆಸನ್ನು ನಾವು ಸ್ಲೋ ಆಗಿ ಮಾಡ್ಬೋದು. ಇದರಿಂದ ಸಹ ಪೇನ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಕೆಲವು ಸಪ್ಲಿಮೆಂಟ್ಸ್ ಇರುತ್ತೆ, ಕೊಲಾಜನ್ ಸಪ್ಲಿಮೆಂಟ್ಸ್. ಅದರ ಜೊತೆಗೆ ಕೆಲವು ಸಪ್ಲಿಮೆಂಟ್ಸಿಂದ ನಾವು ಕಾರ್ಟಿಲೇಜನ್ನು, ಜಾಯಿಂಟ್ಸನ್ನು, ಮಂಡಿಯನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡ್ತೀವಿ. ಸೊ ಬಿಗಿನಿಂಗಲ್ಲಿ ಇವೆಲ್ಲ ಮೂಲಕನೇ ನಾವು ಟ್ರೀಟ್ ಮಾಡ್ತೀವಿ. ಇವೆಲ್ಲ ಮಾಡಿದ ಮೇಲೆ ಸಹ ಪೇಷಂಟ್ಸಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ರೂಟೀನ್ ಲೈಫಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಪೇನ್ ಕಿಲ್ಲರ್ ಫ್ರೀಕ್ವೆಂಟ್ ಆಗಿ ತಗೋತಾ ಇದ್ದಾರೆ, ಆವಾಗಲೇ ನಾವು ಸರ್ಜರಿ ಸಜೆಸ್ಟ್ ಮಾಡೋದು.
ಓಕೆ ಡಾಕ್ಟರ್, ಈಗ ಈ ನೀ ರಿಪ್ಲೇಸ್ಮೆಂಟ್ ಇದೆಯಲ್ಲ, ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ, ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ ಪ್ರಮುಖವಾಗಿ. ಸಾಧಾರಣವಾಗಿ ನಮ್ಮ ತೊಡೆ ಮೂಳೆ ಮತ್ತೆ ಕಾಲ್ ಮೂಳೆ ಮಧ್ಯದಲ್ಲಿ ಮೂಳೆ ಸವೆತನ ನಾವು ಕಾಣಿಸ್ತೀವಿ. ಮುಂದ್ಗಡೆ ಒಂದು ಸಣ್ಣ ಮೊಣಕಾಲಿನ ಚಿಪ್ಪು ಅಂತ ಇರತ್ತೆ, ಅದ್ರ ಹಿಂದೆ ಕೂಡ ಸವೆತ ಶುರು ಆಗತ್ತೆ. ನೀ ರಿಪ್ಲೇಸ್ಮೆಂಟ್ ಅನ್ನೋ ಪ್ರೋಸೆಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಸೌದೋಗಿರೋ ಮೂಳೆನ ಟ್ರಿಮ್ ಮಾಡಿ, ನಾವು ಟ್ರಿಮ್ ಮಾಡೋ ಮೂಳೆ ಅಂದ್ರೆ ಅದು ಸೌದೋಗಿರೋ ಮೂಳೆ, ಡ್ಯಾಮೇಜ್ ಆಗಿರೋ ಮೂಳೆನ ಟ್ರಿಮ್ ಮಾಡಿಕೊಂಡು ಆ ಜಾಗದಲ್ಲಿ ಸ್ಮೂತ್ ಆಗಿರುವಂತಹ ಒಂದು ಮೆಟಲ್ನ ಸೇರಿಸ್ತೀವಿ. ತೊಡೆ ಮೂಳೆ ಮತ್ತೆ ಕಾಲ್ ಮೂಳೆಗಳಲ್ಲಿ ಆ ಟ್ರಿಮ್ ಮಾಡಿದ ಮೂಳೆ ಜಾಗದಲ್ಲಿ ಮೆಟಲ್ ಬರುತ್ತೆ. 2 ಮೆಟಲ್ಗಳ ಮಧ್ಯೆ ಒಂದು ಪ್ಲಾಸ್ಟಿಕ್ ಇರುತ್ತೆ. ಈ ಸ್ಮೂತ್ ಸರ್ಫೇಸ್ ಏನ್ ಮಾಡುತ್ತೆ, ಅವರು ಮೂವ್ಮೆಂಟ್ ಮಾಡಿದಾಗ ಸರಾಗವಾಗಿ ಮಾಡೋಕೆ ಅವಕಾಶ ಕೊಡುತ್ತೆ. ಮುಂದ್ಗಡೆ ಇರೋ ಚಿಪ್ ಹತ್ರನೂ ಅಷ್ಟೇ, ಒಂದೊಂದ್ಸಲ ಅದ್ರ ಸವೆತ ಜಾಸ್ತಿ ಇದ್ದಾಗ ಸಣ್ಣ ಪ್ಲಾಸ್ಟಿಕ್ನ ಹಾಕ್ತೀವಿ. ಸೊ ರಫ್ ಆಗಿರುವಂಥ ಸರ್ಫೇಸ್ ಅಥವಾ ಸೌದೋಗಿರುವಂತಹ ಸರ್ಫೇಸ್ನ ಬದಲಿ ಮಾಡಿ ಸ್ಮೂತ್ ಆಗಿರುವಂತಹ ಮೆಟಲ್ನ ಹಾಕೋದೆ ಮೊಣಕಾಲ್ ರಿಪ್ಲೇಸ್ಮೆಂಟ್. ಡಾಕ್ಟರ್, ಇದು ಎಷ್ಟು ಚಾಲೆಂಜ್ ಅಂತ ಅನಿಸುತ್ತೆ ತಮಗೆ ಈ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಿದ್ರೆ? ಸೊ ಅದರಲ್ಲಿ ಚಾಲೆಂಜ್ ಅಂದರೆ ಪೇಷಂಟನ್ನು ನಾವು ಅರ್ಥ ಮಾಡಿಸ್ಬೇಕು, ನಾವು ಈ ಥರ ಮಾಡಿದರೆ ಹೇಗಾಗತ್ತೆ. ಏಕೆಂದರೆ ಈಗ ಆಫ್ಕೋರ್ಸ್ ಇಂಟರ್ನೆಟ್ಟಲ್ಲಿ AI ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ, ಬಟ್ ಪೇಷಂಟಿಗೆ ನಾವು ಈ ಪ್ರೋಸೆಸನ್ನು ಅರ್ಥ ಮಾಡಿಸ್ಬೇಕು, ಅವರನ್ನು ಎಜುಕೇಟ್ ಮಾಡಿಸ್ಬೇಕು. ಸೊ ಅದು ನನ್ನ ಪ್ರಕಾರ ನಂಬರ್ 1 ಚಾಲೆಂಜ್. ಈಗ ಸರ್ಜರಿಯಲ್ಲಿ ಕೆಲವರಿಗೆ ಕಾಲು ಜಾಸ್ತಿ ಸೊಟ್ಟ ಇರುತ್ತೆ, ಅವ್ರಿಗೂ ಆಪ್ರೇಷನ್ ಮಾಡೋದು ಕಷ್ಟ. ಏಕೆಂದರೆ ಫುಲ್ ಸೊಟ್ಟ ಇರುವ ಕಾಲನ್ನು ನಾವು ನೇರ ಮಾಡಬೇಕಂದ್ರೆ ಅದು ಸರ್ಜಿಕಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಎಸ್ಪೆಷಲಿ ಯಾರಿಗೆ ಫ್ರ್ಯಾಕ್ಚರ್ಸ್ ಆಗಿ ಇಲ್ಲಾಂದರೆ ಬೇರೆ ಏನಾದರೂ ರಾಡ್ ಒಳಗೆ ಇದೆ, ಅವ್ರಿಗೆ ಆಪ್ರೇಷನ್ ಮಾಡಿದರೆ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಸೊ ನನ್ನ ಪ್ರಕಾರ ಚಾಲೆಂಜಸ್ ಪೇಷಂಟ್ ಸ್ಪೆಸಿಫಿಕ್, ಅಂದರೆ ಪೇಷಂಟ್ ಎಜುಕೇಷನ್ ಇರ್ಬೋದು, ಆ್ಯಂಡ್ ಸರ್ಜಿಕಲ್ ಚಾಲೆಂಜಸ್ ಈ ಥರನೂ ಇರ್ಬೋದು. ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಡಾಕ್ಟರ್? ಸೊ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಬೇಕಿದ್ರೆ ಫಸ್ಟ್ ಅದು ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ನಾವು ಮಾಡುವ ರೋಬೋಟಲ್ಲಿ ಫಸ್ಟ್ ಒಂದು CT ಸ್ಕ್ಯಾನ್ ನಾವು ತಗೋತೀವಿ ಕಾಲಿಂದು. ಸೊ ಆ CT ಸ್ಕ್ಯಾನು ಎಕ್ಸಾಕ್ಟ್ ಆಗಿ 3D ಮಾಡೆಲ್ ಮಾಡುತ್ತೆ. ಅಂದರೆ ಯಾವ ಪೇಷಂಟಿಗೆ ನಾವು ಸರ್ಜರಿ ಮಾಡ್ತಾ ಇದ್ದೀವಿ ಅದು ಎಕ್ಸಾಕ್ಟ್ ಮಂಡಿದು ಶೇಪ್ ಸೈಜ್ ಪ್ರಕಾರ ಒಂದು 3D ಮಾಡೆಲ್ ಮಾಡುತ್ತೆ. ಇದೆಲ್ಲ ಸರ್ಜರಿ ಮಾಡುವ ಮುಂಚೆನೇ ಆಗಿಬಿಡುತ್ತೆ. ಸೊ ನಾವು ಒಂದ್ಸಲ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಆ 3D ಮಾಡೆಲನ್ನು ಪೇಷಂಟಿಗೆ ನಾವು ಕನ್ಫರ್ಮ್ ಮಾಡ್ತೀವಿ. ಅಂದರೆ ಯಾವ ಥರ ಅದು ಮಾಡೆಲ್ ಮಾಡಿದೆ, ಆ್ಯಕ್ಚುಲ್ ಆಗಿ ಹಾಗೇ ಇದೆಯಾ ಇಲ್ವಾ ಅಂತ. ಒಂದ್ಸಲ ಅದಾಗತ್ತೆ, ನಮ್ಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಇಷ್ಟು ಬೆಂಡ್ ಆಗಿದೆ, ಎಕ್ಸಾಕ್ಟ್ಲಿ ಈ ಥರ ಶೇಪ್ ನಾವು ಕೊಡಬೇಕು. ಸೊ ನಾವು ಆ ಮಾಡೆಲ್ ಮೇಲೆ ಫಸ್ಟು ವರ್ಚುವಲ್ ಆಗಿ ಸರ್ಜರಿ ಮಾಡ್ತೀವಿ. ಸೊ ಪೇಷಂಟಿಗೆ ನಾವು ಏನು ಮಾಡುವ ಮುಂಚೆ ವರ್ಚುವಲ್ ಸರ್ಜರಿ ಆಗುತ್ತೆ. ಅದಾದಮೇಲೆ ಅದು ಪವರ್ ಟೂಲಿಂದ ಎಕ್ಸಾಕ್ಟ್ ಆಗಿ ಯಾವ ಥರ ಶೇಪ್ ನಾವು ಪ್ಲ್ಯಾನ್ ಮಾಡ್ತೀವಿ ನಾವು ಮಂಡಿ ಕೊಡ್ಬೋದು. ಸೊ ಈ ರೀಸನ್ನಿಂದ ಅದು ಆ್ಯಕ್ಯುರಸಿ ಪರ್ಫೆಕ್ಟ್ ಆಗಿ ಬರುತ್ತೆ. ರೊಬೋಟಿಕಲ್ಲಿ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಎಕ್ಸಾಕ್ಟ್ಲಿ ಆ ಥರನೇ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ. ಆ್ಯಂಡ್ ಯಾವ ಥರ ಶೇಪ್ ನಮ್ಗೆ ಬೇಕು ಎಕ್ಸಾಕ್ಟ್ ಆಗಿ ಆ ಥರನೂ ಕೊಡ್ಬೋದು. ಡಾಕ್ಟರ್, ಈಗ ಪೇಷಂಟ್ಸ್ನ ಹೇಗೆ ಚೆಕ್ ಮಾಡಿ ಯಾರಿಗೆ ಈ ಒಂದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಗತ್ಯತೆ ಇದೆಯೋ ಅವರಿಗೆ ಮಾಡಲಾಗುತ್ತೆ, ಆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳ್ತಾ ಇದ್ರು. ಯಾರಿಗೆ ಇದರ ಅವಶ್ಯಕತೆ ಇರೋದಿಲ್ಲ, ಅವರು ತುಂಬ ಪೇನಿಂದ ಬಳಲ್ತಾ ಇರ್ತಾರೆ, ಮಾಡಿಸ್ಕೊಳ್ಬೇಕು ಅನ್ನೋ ಆಸೆ ಕೂಡ ಇರುತ್ತೆ, ಆದರೂ ಕೂಡ ವೈದ್ಯಕೀಯವಾಗಿ ಅವರಿಗೆ ಮಾಡೋದಕ್ಕಾಗೋದಿಲ್ಲ, ಏನು ಸ್ಟ್ರಗಲ್ಸ್ ಇರುತ್ತೆ ಅಂಥವರನ್ನು ಆಯ್ಕೆ ಮಾಡ್ಕೊಳ್ದೇ ಇರೋದಕ್ಕೆ? ಸಾಧಾರಣವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ವಯಸ್ಸಾಗ್ತಾ ಕಾಣುವಂತಹ ಸಮಸ್ಯೆ. ವಯಸ್ಸಾಗ್ತಾ ಇದೆ ಅಂದರೆ ಅವರಿಗೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಅದು ಮಧುಮೇಹ ಇರಬಹುದು, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದಿರ್ಬೋದು, ಯಾವುದಾದ್ರೂ ಹಾರ್ಟ್ ಸರ್ಜರಿ ಆಗಿರೋದು ಆ ಥರ, ಅಥವಾ ಜನರಲ್ ಸ್ಟ್ರೆಂತ್ ಕಡಿಮೆ ಇರೋವಂಥದ್ದು, ಓಡಾಟನೇ ಬಹಳ ವರ್ಷದಿಂದ ಕಡಿಮೆ ಇಟ್ಕೊಂಡಿರೋದು, ಇದೆಲ್ಲ ನಮಗೊಂಥರ ಮೆಡಿಕಲ್ ಚಾಲೆಂಜಸ್ಸು. ಸರ್ ಹೇಳ್ದ ಹಾಗೆ ಇನಿಷಿಯಲ್ ಸ್ಟೇಜಸ್ನ ದಾಟಿ ಯಾವಾಗ ಅವರು ಹೋಗ್ತಾರೆ, ಫೈನಲ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್ಗೆ ಬಂದಾಗ ನಾವು ಸರ್ಜರಿ ಸಜೆಸ್ಟ್ ಮಾಡ್ತೀವಿ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಸಜೆಸ್ಟ್ ಮಾಡಿದವ್ರಿಗೆಲ್ಲ ನಾವು ನಾರ್ಮಲ್ ಆಗೂ ಮಾಡಬಹುದು, ರೋಬೋಟಿಕ್ ಆಗೂ ಮಾಡಬಹುದು. ರೋಬೋಟಿಕ್ ಮಾಡ್ತಾ ಇದ್ದೀವಿ ಇವರಿಗೆ ಮಾಡೋಕ್ಕಾಗಲ್ಲ ಅಂತ ಎಲ್ಲೂ ಇಲ್ಲ. ನಾರ್ಮಲ್ ಮಾಡಬಹುದಾದರೆ ರೋಬೋಟಿಕ್ ಕೂಡ ಮಾಡಬಹುದು. ಅದು ಯಾವ ಸ್ಟೇಜ್ ಆಫ್ ಆರ್ಥ್ರೈಟಿಸಲ್ಲಿ ಇದ್ದಾರೆ ಮತ್ತು ಬೇರೆ ಎಲ್ಲ ಟ್ರೀಟ್ಮೆಂಟ್ ಅವ್ರಿಗೆ ವರ್ಕ್ ಆಗಿಲ್ಲ ಅಂದರೆ ಅವರಿಗೆ ರೋಬೋಟಿಕ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ನಮಗೆ ಹೆಚ್ಚಾಗಿ ಚಾಲೆಂಜಸ್ ಅಂತ ಬರೋದು, ಒಂದು ಪೇಷಂಟ್ ಈ ಪ್ರೊಸೆಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಎರಡನೇದು ಅವ್ರಿಗಿರುವಂಥ ಬೇರೆ ಮೆಡಿಕಲ್ ಸಮಸ್ಯೆಗಳಲ್ಲಿ. ಓಕೆ ಡಾಕ್ಟರ್, ಈ ಪರ್ಸ್ನಲೈಸ್ಡ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಏನಂತ? ಸೊ ಈಗ ನಾವು ಸ್ಟಡಿ ಮಾಡಿದರೆ ಎಲ್ಲ ಜನರಿಗೆ ಸೇಮ್ ಟೈಪ್ ಮಂಡಿ ಇರೋದಿಲ್ಲ. ಅಂದರೆ ಯಾವ ಥರ ಶೇಪ್ ಇರುತ್ತೆ, ಯಾವ ಥರ ಆ್ಯಂಗಲ್ ಇರುತ್ತೆ, ಎಲ್ಲರಿಗೆ ಬೇರೆ ಬೇರೆ ಥರದಿರುತ್ತೆ. ಆ್ಯಂಡ್
ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗುವ ಮುಂಚೆ ಯಾವ ಥರ ಇತ್ತು ಅದು ಸಹ ಬೇರೆ ಬೇರೆ ಇರುತ್ತೆ. ಸೊ ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಆ ಪೇಷಂಟಿಗೆ ಆರ್ಥ್ರೈಟಿಸ್ ಆಗಿರುವ ಮುಂಚೆ ಯಾವ ಥರ ಶೇಪ್ ಇತ್ತು ಅದೇ ಥರ ಶೇಪ್ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಸಹ ಕೊಡೋದು ನಾವು ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈಗ ಈ ಥರದ್ದು ನೀ ರಿಪ್ಲೇಸ್ಮೆಂಟ್ ನಾವು ಕನ್ವೆನ್ಷನಲ್ ಇಲ್ಲಾಂದರೆ ಮ್ಯಾನ್ಯುಯಲ್ ನೀ ರಿಪ್ಲೇಸ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಇನ್ಸ್ಟ್ರೂಮೆಂಟ್ಸು ಅಷ್ಟು ಅಕ್ಯುರಸಿ ಅಷ್ಟೊಂದು ಫೈನ್ನೆಸ್ ಇರಲ್ಲ. ಬಟ್ ನಾವು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಕ್ಟಾಗಿ ಯಾವ ಥರ ಇತ್ತು ಆರ್ಥ್ರೈಟಿಸ್ ಸ್ಟಾರ್ಟ್ ಆಗುವ ಮುಂಚೆ ಅದೇ ಥರ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ಸಹ ತರ್ಬೋದು. ಸೊ ಇದಕ್ಕೆ ನಾವು ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಪ್ರತಿ ಪೇಷಂಟ್ಗೂ ಕೂಡ ಬಳಸುವಂತಹ ಎಕ್ವಿಪ್ಮೆಂಟ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಚೇಂಜಸ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಎಕ್ವಿಪ್ಮೆಂಟ್ಸ್ ಪ್ರಶ್ನೆ ಅಲ್ಲ, ಅವ್ರ ಕಾಲಿನ ಶೇಪ್ ಪ್ರಕಾರ. ಸೊ ಅಂದರೆ ಎಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡೋದು ಸೇಮ್, ಬಟ್ ನಾವು ರೊಬಾಟಿಕ್ಸ್ ಮೂಲಕ ಎಕ್ಸಾಕ್ಟ್ ಆಗಿ ಶೇಪ್, ಸೈಜ್, ಆ್ಯಂಗಲ್ ಪ್ರಕಾರ ಮಾಡ್ಬೋದು. ಓಕೆ. ಇನ್ನು ಡಾಕ್ಟರ್, ಈಗ ಅವರು ಪರ್ಸನಲೈಸ್ಡ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರು. ಈಗ ಪಾರ್ಷಿಯಲ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆಯೂ ಕೂಡ ಒಂದಷ್ಟು ಗೊಂದಲಗಳಿರುತ್ತೆ ಅಥವಾ ಪ್ರಶ್ನೆಗಳಿರುತ್ತೆ. ಏನು ಡಿಫ್ರೆನ್ಸ್ ಅಂತ ಅದಕ್ಕೆ? ಸಾಧಾರಣವಾಗಿ ನಾವು ಮೊಣಕಾಲಿನ ಸೌತ ಅಂತ ನೋಡಿದಾಗ ಒಂದು ಇನ್ನರ್ ಸೈಡ್ ಅಂತ ಹೇಳ್ತೀವಿ, ಒಳಗಡೆ ಭಾಗ, ಹೊರಗಡೆ ಭಾಗ ಮತ್ತು ಮೊಂಡಿ ಚಿಪ್ಪು ಹಿಂದ್ಗಡೆ, ಮೂರು ಅಫೆಕ್ಟ್ ಆಗಿರೋದೇ ಸಾಧಾರಣವಾಗಿ ನಮಗೆ ಭಾರತದಲ್ಲಿ ಕಾಣ್ಬರೋದು. ಆದರೆ ಕೆಲವೊಂದು ಸಲ ಒಂದೇ ಒಂದು ಕಡೆ ಮಾತ್ರ ಸೌತ ಕಾಣುತ್ತೆ. ಆವಾಗ ರೊಬೋಟಿಕ್ಸ್ನ ಮೂಲಕ ಕಂಪ್ಲೀಟಾಗಿ ನಾವು 3 ಕಂಪಾರ್ಟ್ಮೆಂಟ್ ಇರುತ್ತೆ ನೀನಲ್ಲಿ ಅಂತ ಹೇಳ್ತೀವಿ, ಒಳಭಾಗ, ಹೊರಭಾಗ ಮತ್ತು ಚಿಪ್ ಹಿಂದ್ಗಡೆ. 3 ಸವತ ಇಲ್ಲದೆ ಒಂದೇ ಒಂದು ಕಂಪಾರ್ಟ್ಮೆಂಟ್ ಒಳಭಾಗ ಮಾತ್ರ ಸವಿದ್ರೆ ಆವಾಗ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿಲ್ಲ. ಒಂದು ಕಡೆಗೆ ಮಾತ್ರ ಸವದೋಗಿರುವಂಥ ಬೋನ್ ಸರ್ಫೇಸ್ನ ಚೇಂಜ್ ಮಾಡಿ ಸ್ಮೂತ್ ಆಗಿರುವಂಥ ಮೆಟಲ್ ಹಾಕಬಹುದು. ಈ ಥರ ಒಂದು ಸರ್ಫೇಸ್ ಮಾತ್ರ ಚೇಂಜ್ ಮಾಡಬೇಕಾದ್ರೆ ಅದನ್ನ ನಾವು ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ನಮಗೆ ಅಕ್ಯುರೇಟ್ ಆಗಿ ಮಾಡೋಕ್ಕೆ ತುಂಬ ಅವಕಾಶ ಬಂದಿರೋದೇ ರೋಬೋಟಿಕ್ ಟೆಕ್ನಾಲಜಿ ಬಂದಾದ್ಮೇಲೆ. ಯಾಕೆಂದರೆ ಮುಂಚೆ ಒಂದು ಕಡೆಗೆ ನಾವು ಮೆಟಲ್ ಹಾಕಬೇಕಾದ್ರೆ ಆ ಪೇಷಂಟ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡೋದ್ರಲ್ಲಿ ಸ್ವಲ್ಪ ಟೆಕ್ನಿಕಲ್ ಎರರ್ಸು ಮತ್ತು ಆ ಮೆಟಲ್ ಪ್ಲೇಸ್ಮೆಂಟಲ್ಲಿ ಕೆಲವೊಂದು ಚಾಲೆಂಜಸ್ನ ನಾವು ಫೇಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ರೋಬೋ ಕಂಪ್ಲೀಟ್ ಆಗಿ ಅವರ CT ಸ್ಕ್ಯಾನ್ ಮೂಲಕ ಮೂಳೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಮಾಡೋದು ಟೆಕ್ನಿಕಲಿ ಹೆಲ್ಪ್ ಆಗಿದೆ. ಜಾಸ್ತಿ ಯಾವುದು ಜನ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ದಾರೆ ಅಂತ, ಪಾರ್ಷಿಯಲ್ ಅಥವಾ ಟೋಟಲ್ ರಿಪ್ಲೇಸ್ಮೆಂಟ್, ಹೇಗೆ ಡಾಕ್ಟರ್? ಸೊ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಭಾಳನೇ ಕಡಿಮೆ. ನನ್ನ ಪ್ರಕಾರ 5% ಇಂದನೂ ಕಡಿಮೆ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ನಾವು ಮಾಡೋದು. ಜಾಸ್ತಿ ಟೋಟಲ್ ನೀ ರಿಪ್ಲೇಸ್ಮೆಂಟೇ ನಾವು ಮಾಡ್ತಾ ಇದ್ದೀವಿ. ಏಕೆಂದರೆ ಯಾವ ಸ್ಟೇಜಲ್ಲಿ ಪೇಷಂಟ್ಸು ಒಪ್ತಾರೆ ಸರ್ಜರಿಗೆ, ಇಲ್ಲಾಂದರೆ ಯಾವ ಸ್ಟೇಜಲ್ಲಿ ನಮ್ಮಲ್ಲಿ ಜನರು ಇಲ್ಲ ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ನೋಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ, ಆ ಥರ ನೋಡಿಕೊಂಡು ಸಾಕಷ್ಟು ಬೇರೆ ಟ್ರೀಟ್ಮೆಂಟ್ಸನ್ನು ಟ್ರೈ ಮಾಡಿದ ಮೇಲೇ ಅವ್ರು ಸರ್ಜರಿಗೆ ಇಲ್ಲ ನನಗೆ ಬೇರೆ ಏನೂ ಸೆಟ್ ಆಗ್ತಾ ಇಲ್ಲ, ಸರ್ಜರಿ ಈಗ ಯೋಚನೆ ಮಾಡಬೇಕು ಅಂತ ನಮ್ಮ ಥಾಟ್ ಪ್ರೊಸೆಸ್ ಆ ಥರನೇ ಇರುತ್ತೆ. ಸೊ ಆ ಸ್ಟೇಜಲ್ಲಿ ಜನರಲಿ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಮಾಡೋ ಅವಕಾಶ ಭಾಳ ಕಡಿಮೆ ಇರುತ್ತೆ. ಕೆಲವರು ಇರ್ತಾರೆ, ಅಂದರೆ ಯಾರಿಗೆ ಪೇನ್ ಟಾಲರೆನ್ಸ್ ಸ್ವಲ್ಪ ಬೇರೆ ಕಡಿಮೆ ಇರ್ಬೋದು, ಇಲ್ಲಾಂದರೆ ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಜಾಗದಲ್ಲಿರುವ ತೊಂದರೆ, ಅದರಿಂದ ಸಿಂಪ್ಟಮ್ಸ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಕೆಲವರಿಗೆ ಆ್ಯಕ್ಟಿವಿಟಿ ಲೆವೆಲ್ ಸ್ವಲ್ಪ ಜಾಸ್ತಿನೇ ಬೇಕು, ಅಂದರೆ ಅವ್ರ ಆ್ಯಕ್ಟಿವಿಟಿ ಲೆವೆಲ್ ಕಡಿಮೆ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ನಾವು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಜನರಲಿ ಮಾಡೋದು, ಬಟ್ ಮ್ಯಾಕ್ಸಿಮಮ್ ಜನರಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟೇ ಆಗುತ್ತೆ. ಓಕೆ ಡಾಕ್ಟರ್, ಈಗ ನಾವು 40+ ಮಾತಾಡ್ತಾ ಇದ್ವಿ, ಆಸ್ಟ್ರಿಯೋ ಆರ್ಥರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳೋದು. ಈಗ ತಾವು ಹೇಳ್ತಾ ಇದ್ರಿ ತೂಕ ಇರಬಹುದು ಅಥವಾ ಸರಿಯಾಗಿ ವ್ಯಾಯಾಮ ಇಲ್ಲದೆ ಇರೋದಿರಬಹುದು ಅಥವಾ ಆಕ್ಸಿಡೆಂಟ್ನಂತಹ ಕೇಸಸ್ಗಳಲ್ಲೂ ಕೂಡ ಈ ಒಂದು ನೀ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ, ಆ ಪೈಕಿ ಕೆಲವರಿಗೆ ಸಜೆಸ್ಟ್ ಮಾಡ್ಬೋದಾ, ಅಡಲ್ಟ್ಸಿಗೆ ಅಥವಾ ಮಕ್ಕಳು ಕೂಡ ಬಿದ್ದು ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಅಂಥವರಿಗೆ ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡ್ಬೋದಾ? ಸೊ ನೀ ರಿಪ್ಲೇಸ್ಮೆಂಟ್ ನಾವು ಯೂಶಲಿ ಚಿಕ್ಕ ವಯಸ್ಸಲ್ಲಿ ಸಜೆಸ್ಟ್ ಮಾಡೋದಿಲ್ಲ. ಸೊ ಯಾಕೆಂದರೆ ನಾವು ನೀ ರಿಪ್ಲೇಸ್ಮೆಂಟ್ ಏನು ಮಾಡ್ತೀವಿ ಆ ಜಾಯಿಂಟ್ ನಾವು ಒಳಗೆ ಹಾಕಿರೋದಕ್ಕೆ ಲೈಫ್ ಇರುತ್ತೆ. ಸೊ ಅದು ಅಂದರೆ ನಾವು ಅಂದ್ಕೊಳ್ಳಿ 40 ಇಯರ್ಸಲ್ಲಿ ಹಾಕ್ತಾ ಇದ್ದೀವಿ ಅಂತ, ಮೇ ಬಿ 20 ಇಯರ್ಸ್ ಆರ್ 22 ಇಯರ್ಸಲ್ಲಿ ಅದು ಸಹ ಹಾಳಾಗತ್ತೆ, ಸೌದು ಹೋಗುತ್ತೆ. ಸೊ 60 ವಯಸ್ಸಲ್ಲಿ ಇನ್ನೊಂದು ಸಲ ಸರ್ಜರಿ ಮಾಡಿ ಅದು ಸರಿ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಯಾರಿಗೆ ಬೇಕೇ ಬೇಕು, ಬೇರೆ ದಾರಿನೇ ಇಲ್ಲ, ಎಸ್ಪೆಷಲಿ ರುಮಟಾಯ್ಡ್ ಆರ್ಥರೈಟಿಸ್ ಇರೋರಿಗೆ ನಾವು ಸ್ವಲ್ಪ ಅರ್ಲಿ ಮಾಡ್ಬೋದು. ಬಟ್ ಅದಕ್ಕೆ ನಾವು ಜನರಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ 50-55 ಇಂದ ಹೆಚ್ಚಿಗೆ ವಯಸ್ಸಿರೋರಿಗೇ ಅಡ್ವೈಸ್ ಮಾಡೋದು. ಓಕೆ ಡಾಕ್ಟರ್. ಡಾಕ್ಟರ್, ಇನ್ನು ಈ ಒಂದು ಸರ್ಜರಿ ಆದಮೇಲೆ ರಿಕವರಿ ರೇಟ್ ಬಗ್ಗೆ ತುಂಬಾ ಪ್ರಶ್ನೆಗಳಿರುತ್ತೆ, ಜನರಿಗೆ ಏನು ಹೇಳ್ತೀರಿ ಅದ್ರ ಬಗ್ಗೆ?
ಸಾಧಾರಣವಾಗಿ ಜನರಿಗೆ ಸಮಸ್ಯೆ ಅಂತ ಕಾಣಿಸೋದು ಎರಡರಲ್ಲಿ. ಒಂದು, ಎಷ್ಟು ನೋವಿರತ್ತೆ ಅನ್ನೋದು ಅವರು ಮುಖ್ಯವಾದ ಪ್ರಶ್ನೆ. ಮತ್ತು ಇನ್ನೊಂದು, ಸರ್ಜರಿ ಆದಮೇಲೆ ನಾನು ಏನೇನು ಮಾಡಬಹುದು, ನಡಿಬಹುದಾ, ಮೆಟ್ಲು ಹತ್ಬೋದಾ, ಈ ಪ್ರಶ್ನೆಗಳು ಸಾಧಾರಣವಾಗಿ ಇರುತ್ತೆ. ಒಂದು, ನೋವಿನಲ್ಲಿ ನನಗನ್ಸೋ ಪ್ರಕಾರ ನಾವು ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಹಿಂದೆ ನಾವು ನೋವನ್ನು ಮ್ಯಾನೇಜ್ ಮಾಡ್ತಿದ್ದ ರೀತಿಗೂ ಇವಾಗ ನಾವು ಪೇನ್ನ ಮ್ಯಾನೇಜ್ಮೆಂಟ್ ಮಾಡೋ ರೀತಿಗೂ ಬಹಳಷ್ಟು ಅಡ್ವಾನ್ಸ್ಮೆಂಟ್ ಬಂದಿದೆ. ನೋವು ಇರತ್ತೆ, ನೋವು ಇಲ್ದಿರೋ ಅಂತ ಸರ್ಜರಿ ಇದು ಅಂತ ನಾವು ಹೇಳಲ್ಲ. ಬಟ್ ನೋವು ಇನಿಷಿಯಲಿ ಅಂದರೆ ಒಂದು 4-5 ದಿನ ಹೆಚ್ಚಾದ ನೋವಿರುತ್ತೆ. ಬಟ್ ದಿನಗಳು ಹಾಗೆ ಕಳೀತಾ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮೊಂಡಿನಲ್ಲಿ ಮೂಮೆಂಟು ಹೆಚ್ಚಾಗ್ತಾ ಹೋಗುತ್ತೆ. ಅವರು ನಡೆದು ಓಡಾಡಿ ಮಸಲ್ಸ್ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿ ಅವ್ರ ನೋವಿನ ಲೆವೆಲ್ಸು ಹಾಗೆ ದಿನ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ಯಾರೂ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಅದು ನನಗೆ ಬೆಡ್ ರೆಸ್ಟ್ ಬೇಕಾಗಬಹುದು ಅಂತ ಅಂದ್ಕೊಳ್ಬಾರ್ದು. ನೀ ರಿಪ್ಲೇಸ್ಮೆಂಟ್ ಮಾಡೋದೇ ನಾವು ಒಬ್ಬರು ಚೆನ್ನಾಗಿ ಓಡಾಡಲಿ ಅಂತ. ಇಮಿಡಿಯೇಟಾಗಿ ಅಂದರೆ ನೆಕ್ಸ್ಟ್ ಡೇಯಿಂದ ವಾಕರ್ ಕೊಟ್ಟು ಅವ್ರಿಗೆ ನಡೆಸೋದನ್ನು ಸ್ವಲ್ಪವಾಗಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಒಂದು 3-4 ದಿನಗಳ ಒಳಗಡೆ ಅವರು ವಾಶ್ರೂಮ್ಗೆ ಹೋಗಿ ಬರೋಷ್ಟು ನಡೆಯೋದು ಆಗತ್ತೆ. ಮತ್ತು ಒಂದು 2-3 ವಾರದಲ್ಲಿ ಮನೆ ಮಟ್ಟಿಗೆ ಚೆನ್ನಾಗಿ ನಡೆದಾಡಿಕೊಂಡು ಇರ್ತಾರೆ. ವಾಕರ್ನ ಅವಶ್ಯಕತೆ ಒಂದು ಸುಮಾರು 3 ವಾರದಿಂದ 4 ವಾರ ತನಕ ಬೇಕಾಗತ್ತೆ. ಅದು ಕ್ರಮೇಣ ಅವರು ಇಂಡಿಪೆಂಡೆಂಟ್ ಆಗಿ ಏನು ಸಪೋರ್ಟು ಇಲ್ದಂಗೆ ನಡೆಯೋದು ಸಾಧ್ಯ ಆಗತ್ತೆ. ಓಕೆ ಡಾಕ್ಟರಿಗೆ ಏನು ಮಾಡಬಾರ್ದು ಅಂತ ಹೇಳಿ, ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಒಂದಷ್ಟು ವಿಚಾರಗಳಲ್ಲಿ ಪೇಷಂಟ್ಸ್ ತುಂಬ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಕೆಲವರು ಹೆಂಗೆ ಅಂದರೆ ಆಪರೇಷನ್ ಆಗಿದೆಯಲ್ಲ ಇನ್ನೇನು ಅಂತ ಹೇಳಿ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾದಮೇಲೆ ಕೆಲವು ಆ್ಯಕ್ಟಿವಿಟೀಸನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ನೆಲದ ಮೇಲೆ ಕೂರೋದು, ಚಕ್ಕಲ್ ಹಾಕೋದು, ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು. ಏಕೆಂದರೆ ಈ ಪೊಸಿಷನ್ಸಲ್ಲಿ ನಾವು ಹಾಕಿರೋ ಮಂಡಿ ಮೇಲೆ ಜಾಸ್ತಿ ಸ್ಟ್ರೇನ್ ಬೀಳುತ್ತೆ. ಆ್ಯಂಡ್ ಆ ಮಂಡಿಗೆ ಚೆನ್ನಾಗಿ ಲೈಫ್ ಬರಬೇಕಂದ್ರೆ ಈ 3 ಆ್ಯಕ್ಟಿವಿಟೀಸನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಇನ್ನೊಂದು, ಬಾಡಿಯಲ್ಲಿ ಬೇರೆ ಎಲ್ಲಾದರೂ ಇನ್ಫೆಕ್ಷನ್ ಆಯ್ತಂದರೆ ಅದನ್ನು ಸ್ವಲ್ಪ ಬೇಗ ಟ್ರೀಟ್ಮೆಂಟಿಗೆ ಹೋಗಬೇಕು. ಏಕೆಂದರೆ ನೀ ರಿಪ್ಲೇಸ್ಮೆಂಟ್ ನಾವು ಫಾರಿನ್ ಆಬ್ಜೆಕ್ಟನ್ನು ಒಳಗೆ ಹಾಕಿರ್ತೀವಿ. ಸೊ ಅದನ್ನು ಇನ್ಫೆಕ್ಷನ್ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಎಸ್ಪೆಷಲಿ ಯೂರಿನಲ್ಲಿ ಇನ್ಫೆಕ್ಷನ್, ಇಲ್ಲಾಂದರೆ ಹಲ್ಲಲ್ಲಿ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್, ಇವೆಲ್ಲದರಿಂದ ಅಲ್ಲಿಗೆ ಸ್ಪ್ರೆಡ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಬಾಡಿಯಲ್ಲಿ ಬೇರೆ ಎಲ್ಲಾದರೂ ಇನ್ಫೆಕ್ಷನ್ ಇದ್ದರೆ ಅದನ್ನು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳಕ್ಕೆ ಹೇಳ್ತೀವಿ. ಅದು ಬಿಟ್ಟರೆ ಜನರಲ್ ಹೈಜೀನನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದು, ಜಾಯಿಂಟ್ ಮೇಂಟೆನೆನ್ಸಿಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು, ಆ್ಯಕ್ಟಿವಿಟೀಸನ್ನು ರಿಸ್ಟ್ರಿಕ್ಟ್ ಜಾಸ್ತಿ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನರಿದ್ದಾರೆ ಅವರು ದಿವಸಕ್ಕೆ 5-6 ಕಿಲೋಮೀಟರ್ಸ್ ಓಡಾಡ್ತಾರೆ. ಕೆಲವರು ಸ್ಪೋರ್ಟ್ಸ್ ಆಡ್ತಾರೆ, ಎಸ್ಪೆಷಲಿ ಟೆನ್ನಿಸ್ ಆಡೋರು, ಡಬಲ್ಸ್ ಟೆನ್ನಿಸ್ ನಾವು ಆಡೋಕ್ಕೆ ಅಲೌ ಮಾಡ್ತೀವಿ. ಕೆಲವರು ಸ್ಲೋ ಜಾಗಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡ್ತೀವಿ. ಸೊ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಆಪ್ಷನ್ ಸಾಕಷ್ಟು ಇರುತ್ತೆ. ಅಂದರೆ ಬರೀ ನಾವೊಂದು ಹೇಳಿರೋದು ಕೆಳಗೆ ಕೂತ್ಕೊಳ್ಳೋದು, ಚಕ್ಕಲ್ ಹಾಕೋದು, ಕುಕ್ಕರ್ಗಾಲ್ ಕೂತ್ಕೊಳ್ಳೋದು, ಇದು ನಾವು ಆ್ಯಕ್ಟಿವಿಟೀಸಲ್ಲಿ ರೆಸ್ಟ್ರಿಕ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಈ ಫೊರ್ಗಾಟನ್ ಜಾಯಿಂಟ್ ಅಂದರೆ ಏನಂತ ಹೇಳಿ? ಫೊರ್ಗಾಟ್ ಅಂದರೆ ಮರೆತು ಹೋಗೋದು ಅಂತ ಹೇಳಿ, ಬಟ್ ಮೆಡಿಕಲ್ಲಿ ನೀವು ಹೇಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀರಿ ಅಥವಾ ಡಿಫೈನ್ ಮಾಡ್ತೀರಿ ಅಂತ? ಸಾಧಾರಣವಾಗಿ ನಾವು ಯಾರಿಗಾದ್ರೂ ನೀ ರಿಪ್ಲೇಸ್ಮೆಂಟ್ ಮಾಡಿದಾದ್ಮೇಲೆ ಹೊಸದಾಗಿ ಹಾಕಿರುವಂಥ ಮೆಟಲ್ ಅವ್ರ ದೇಹಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯತ್ತೆ. ನಾವು ಸುಮಾರು 10ರಿಂದ 12 ತಿಂಗಳಾದಮೇಲೆ ಒಂದು ಪ್ರಶ್ನೆನ ಎಲ್ಲ ನೀ ರಿಪ್ಲೇಸ್ಮೆಂಟ್ ಮಾಡಿರೋರ್ಗು ಕೇಳ್ತೀವಿ. ನಿಮಗೆ ಸರ್ಜರಿ ಆಗಿರೋದು ಇನ್ನೂ ಜ್ಞಾಪಕ ಇದೆಯಾ? ಅಥವಾ ನಿಮಗೆ ಸರ್ಜರಿ ಆಗಿರೋ ಮೊಣಕಾಲು ನಿಮ್ಗೆ ಯಾವುದೇ ರೀತಿನಲ್ಲಿ ಓಕೆ ನನಗೆ ಸರ್ಜರಿ ಆಗಿದೆ ಆದ್ದರಿಂದ ನಾನು ಕೇರ್ಫುಲ್ ಆಗಿದ್ದೀನಿ, ಅಥವಾ ಇದನ್ನು ಮಾಡ್ತಾ ಇಲ್ಲ ಅದನ್ನು ಮಾಡ್ತಾ ಇಲ್ಲ, ಆ ರೀತಿ ಏನಾದರೂ ನಿಮಗೆ ನೀವೇ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ದೀರಾ? ಅಥವಾ ಒಂಥರ ಹಾಕಿರೋವಂಥ ಮೆಟಲ್ ನಿಮ್ಮ ಒಳಗಡೆ ಎಷ್ಟು ಅಡ್ಜಸ್ಟ್ ಆಗೋಗಿದೆ ಅಂದರೆ ನಿಮಗೆ ಆಗಿರೋದ್ರ ಜ್ಞಾಪಕನೂ ಇಲ್ವಾ? ಅದನ್ನು ನಾವು ಫರ್ಗಾಟನ್ ಜಾಯಿಂಟ್ ಅಂತ ಹೇಳ್ತೀವಿ. ಸಾಧಾರಣವಾಗಿ 100 ಜನಕ್ಕೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ 90%ಗಿನ್ನ ಜಾಸ್ತಿ ಜನಕ್ಕೆ ಒಂಥರ 1 ವರ್ಷ ಆದಮೇಲೆ ಅವ್ರಿಗೆ ನಮಗೊಂದು ಸರ್ಜರಿ ಆಗಿದೆ ಅನ್ನೋದೇ ಅವರು ಮರ್ತು ಬಿಟ್ಟಿರ್ತಾರೆ. ಡಾಕ್ಟರ್, ಈಗ ಈ ಒಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಟೈಮ್ನಲ್ಲಿ ಏನು ಸರ್ಜರಿ ಮಾಡಬೇಕಿದ್ರೆ ಎಷ್ಟು ಸೀರಿಯಸ್ ಆಗಿರುತ್ತೆ ಅಥವಾ ಪೇನ್ಫುಲ್ ಆಗಿರುತ್ತೆ ಅನ್ನೋ ಪ್ರಶ್ನೆ ಇರುತ್ತೆ. ಎಷ್ಟೋ ಜನ ಯಾವುದಾದ್ರೂ ಒಂದು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂದರೆ ಅದು ನೋವಿನಿಂದ ಕೂಡಿರುತ್ತೆ ಅಂತಾನೆ ಅವರು ಅದನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಇಲ್ಲಿ ಹೇಗಿರುತ್ತೆ ಅಂತ? ಸೊ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟಿಗೆ, ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟಿಗೆ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಬಟ್ ಈಗ ಹೊಸ ಟೆಕ್ನಾಲಜೀಸಿಂದ ಪೇನ್ ಮ್ಯಾನೇಜ್ಮೆಂಟ್ ನಾವು ಯಾವ ಥರ ಮಾಡ್ತಾ ಇದ್ದೀವಿ, ಯಾವ ಥರ ಪೇಷಂಟ್ಸಿಗೆ ನಾವು ಎಜುಕೇಷನ್ ಕೊಡ್ತಾ ಇದ್ದೀವಿ, ಹೇಗಿರುತ್ತೆ ಪೇನ್, ಹೇಗಿರುತ್ತೆ ರಿಕವರಿ, ಅದನ್ನು ನೋಡಿಕೊಂಡು ನನ್ನ ಪ್ರಕಾರ
ನಮಗೆ ಹೇಳೋದು ಈಸಿ, ನಿಮಗೆ ಇಷ್ಟೇ ಪೇನ್ ಇರುತ್ತೆ, ಬಟ್ ಪೇನ್ ಅನುಭವಿಸೋದು ಪೇಷಂಟ್ಸ್ ತಾನೇ. ಸೊ ಅವ್ರಿಗೆ ಆದಷ್ಟು ಪೇನ್ಲೆಸ್ ಅನ್ನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ, ಬಟ್ ಸ್ವಲ್ಪ ಇದ್ದೇ ಇರುತ್ತೆ ಅಂತ ಅವ್ರಿಗೂ ನಾವು ಅರ್ಥ ಮಾಡಿಸ್ಕೊಟ್ಟು ಟ್ರೈ ಮಾಡ್ತೀವಿ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳ್ತೀರಿ ಅಂತ ಹೇಳಿ, ಈ ಮೊಣಕಾಲು ಸಮಸ್ಯೆಯಿಂದ ಬಳಲ್ತಾ ಇರುವವರು ಎಷ್ಟು ನಂಬಿಕೆ ಇಟ್ಟು ಈ ಒಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟನ್ನು ತೆಗೆದುಕೊಳ್ಬಹುದು ಅಂತ? ಸೊ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಮಂಡಿ ಆಪರೇಷನ್ ಮಾಡೋಂಥಷ್ಟು ಸೌದು ಹೋಗಿದೆ ಅಂದರೆ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಒಂದು ಒಳ್ಳೆಯ ಆಪ್ಷನ್. ಅದರಲ್ಲಿ ನಾವು ಪರ್ಸನಲೈಸ್ಡ್ ಅಲೈನ್ಮೆಂಟ್ ಥರ ಕೊಡ್ಬೋದು, ಅದನ್ನು ಒಳ್ಳೆ ಲೈಫ್ ಸ್ಟೈಲಿಗೆ ವಾಪಸ್ ಹೋಗೋಕ್ಕೆ ನಾವು ಅವಕಾಶ ಮಾಡ್ಬೋದು ಪೇಷಂಟಿಗೆ. ಆ್ಯಂಡ್ ಆ ಥರ ಸಿಚುವೇಶನ್ ಇದ್ದರೆ ಅದು ವಿದೌಟ್ ಫಿಯರ್ ಮಾಡಿಸ್ಕೋಬೇಕು ಅಂತ ಅಡ್ವೈಸ್ ಕೊಡ್ಬೋದು. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, 212 14ನೇ ಕ್ರಾಸ್, ಮಾಧವನ್ ಪಾರ್ಕ್ ಸರ್ಕಲ್ ಹತ್ತಿರ, 3ನೇ ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9019963156, ಹಾಗೆಯೇ 08046124444. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.